ಈಗ ನಮಗೆ ನಮ್ಮ ಬಗ್ಗೆ ಏನು ಅರಿವು ಇದೆ? ಇಲ್ಲಿ ನೀವು ಇಲ್ಲಿ ಕೇಳ್ತಾ ಇರಿ, ಅವರು ದೇವರ ವಾಕ್ಯ ಕೇಳ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ನಿಮಗೆ ಡಿಸ್ಟರ್ಬ್ ಕಾಣಲ್ಲ. ನೀವು ಗಮನ ಕೊಡಿ ನಾನು ಹೇಳುವುದಕ್ಕೆ. ಆಗ ನಾವು ಎಲ್ಲ ಡಿಸ್ಟರ್ಬೆನ್ಸ್ಗಳಲ್ಲಿ ಕಲಿಯುವವರಾಗ್ತೇವೆ. ಹಲ್ಲೆಲೂಯಾ. ಯಾವಾಗ ನಾವು ಒಂದು ಕಷ್ಟದ ವಿಷಯವನ್ನು ದೇವರ ವಾಕ್ಯದ ಮೂಲಕ ಎದುರಿಸ್ತೇವೋ ಆಗ ದೇವರು ನನಗೆ ಅಂತಹ ವಿಷಯಗಳಲ್ಲಿ ಜಾಸ್ತಿ ಕೃಪೆ ಕೊಡ್ತಾರೆ. ನನ್ನ ಮಗ ನನ್ನ ವಾಕ್ಯಕ್ಕಾಗಿ ಇದನ್ನು ಮಾಡ್ತಾ ಇದ್ದಾನೆ. ಯೇಸುಸ್ವಾಮಿ ಹೇಳ್ತಾರೆ, ನನ್ನ ವಾಕ್ಯಕ್ಕಾಗಿ ಯಾರಾದರೂ ತನ್ನ ಮನೆಯನ್ನು, ಹೆಂಡತಿಯನ್ನು, ಅದನ್ನು ಇದನ್ನು ಸಂಪತ್ತನ್ನು ಬಿಟ್ಟರೆ ಅದಕ್ಕೇನು ಸಿಗತ್ತೆ? ಯಾವಾಗ ಸಿಗತ್ತೆ? ಯಾವಾಗ ಸಿಗತ್ತೆ? ಯಾವಾಗ ಸಿಗತ್ತೆ ನೋಡಿ. ಹಲ್ಲೆಲೂಯಾ. ಸ್ವರ್ಗದಲ್ಲಿ ಸಿಗುವಂಥದ್ದು ಬೇರೆ ಇದೆ. ಹಲ್ಲೆಲೂಯಾ. ಅದೇ ಹೇಳಿದ್ದು ನಾವು ಅದನ್ನು ಜೀವಿಸಲಿಲ್ಲ. ನಾವು ಏನು ತಿಳ್ಕೊಂಡಿದ್ದೇವೋ ಅದೇ ಸತ್ಯ. ಏನು ಕಾಣ್ತಾ ಇದೆಯೋ ಅದು ಮಾತ್ರ ಸತ್ಯ. ಇದರ ಹೊರಗೆ ಪ್ರಪಂಚ ಇದೆ ಅಂತ ಗೊತ್ತಿಲ್ಲ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸು ಆರಾಧನೆ, ಯೇಸುವೇ ಮಹಿಮೆ. ಎಷ್ಟು ಮಂದಿಗೆ ನಿಮ್ಮ ಪರಿಚಯ ಗೊತ್ತು? ನಿಮ್ಮ ಅಪ್ಪನ ಹೆಸರು ತೆಗಿಬಾರ್ದು, ಅಮ್ಮನ ಹೆಸರು ತೆಗಿಬಾರ್ದು. ನಿಮ್ಮ ಪರಿಚಯ ಕೇಳಿದ್ದು, ನಾವು ಹೇಳಿದ ಪರಿಚಯ ಕೇಳಿದರೆ, ನಾನು ಇಂಥವರ ಮಗ, ಅವರು ಈ ಕಡೆ ಹೀಗೆ ಇಲ್ಲಿ ವಾಸ ಇದ್ದಾರೆ, ಅವರಪ್ಪ ಹೀಗೆ ಇದ್ದರು, ಹೀಗೀಗೆ ಮಾಡ್ತಾಯಿದ್ರು. ನನ್ನ ಪರಿಚಯನೇ ಹೇಳಲ್ಲ ನಾನು. ಹೌದಾ? ಹಾಗಾದರೆ ನನ್ನ ಪರಿಚಯ ಏನು? ನಿಮ್ಮ ಪರಿಚಯ ಏನು? ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಚಯ ಇಲ್ಲದವರು डोबी का कुत्ता ना घर का ना घाट का. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಅಪ್ಪ ಅಮ್ಮ ಇಲ್ಲ ಅಂತೇಳಿದರೆ ಅಡ್ರೆಸ್ಸೇ ಇಲ್ಲ. ಯಾರೋ ಇದ್ರಂತೆ ಹೋದ್ರಂತೆ. ಹಾಲೆಲೂಯಾ. ಸತ್ತೋದ್ಮೇಲೆ ಹೆಸರು ಗೊತ್ತಿರಲ್ಲ ಯಾರಿಗೂ. ಹಾಗೆ ಜೀವಿಸಿರ್ತೇವೆ. ಯಾವುದರಲ್ಲಿ? ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ದುಃಖದಲ್ಲಿ, ಅಶಾಂತಿಯಲ್ಲಿ ದೇವರು ಕೊಟ್ಟ ಭಾಗ್ಯ. ಹೀಗೆ ದೇವರ ಹಣೆ ಬರ. ಹಣೆ ಬರ ಯಾರು ಬರೀತಾರೆ? ಹಣೆ ಬರಹ ಯಾರು ಬರೀತಾರೆ? ನಮ್ಮ ಫ್ಯೂಚರ್. ವಾಟ್ ಈಸ್ ಮೈ ಫ್ಯೂಚರ್? ಹೂ ಹ್ಯಾಸ್? ನನ್ನ ಹಣೆ ಬರಹವನ್ನು ನಿರ್ಧರಿಸುವವರು ಯಾರು? ನನ್ನ ಹಣೆ ಬರಹವನ್ನು ಬರೆಯುವವರು ಯಾರು? ಇಲ್ಲಿ ನೀವು ಚೆನ್ನಾಗಿ ಕೇಳಬೇಕು. ಇದು ನಿಮ್ಮ ಪಾಯಿಂಟ್. ಈಗ ಕೆಲವು ಮಂದಿ ಈ ಕಡೆ ಇರ್ತಾರೆ, ಕೆಲವು ಮಂದಿ ಈ ಕಡೆ ಇರ್ತಾರೆ. ಅದರಲ್ಲೂ ಪ್ರಶ್ನೆ ಗೊತ್ತು ನನಗೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ. ನಮ್ಮ ಭವಿಷ್ಯವನ್ನು ಬರೆದವರು ಯಾರು? ಓಕೆ, ನಿಮ್ಮ ಉತ್ತರ ನಿಮ್ಮ ಹತ್ರನೇ ಇರಲಿ. ನೀವು ಸರಿ ತಪ್ಪು ಅಂತ ನಾನು ಹೇಳಲಿಕ್ಕೆ ಬರಲ್ಲ. ನಾವು ತಪ್ಪು ತಿಳ್ಕೊಂಡರೆ ಪರಿಣಾಮ ತಪ್ಪು. ನಾವು ಅದೇ ಸತ್ಯ ಅಂತ ಜೀವಿಸ್ತಾ ಇರ್ತೇವೆ, ಆದರೆ ಅದು ಸತ್ಯ ಆಗಿರಲ್ಲ. ನಾವೇನಾಗ್ತೇವೆ? ಈ ಭೂಮಿಯಲ್ಲಿ ದೇವರು ನಮಗಿಟ್ಟಿರುವ ಸುಖದ ಅಲ್ಲ, ಸುಖ ಬೇರೆ, ಆನಂದದ ಜೀವನವನ್ನು, ದೇವರಂತಹ ದೈವಿಕ ಜೀವನವನ್ನು ನಡೆಸದೆ, ಅನುಭವಿಸದೆ ಸತ್ತೋಗ್ತೇವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಮೊದಲು ಯಾರು ಕಳ್ಕೊಂಡಿದ್ದು ಗೊತ್ತಾ? ಕರೆಕ್ಟ್ ಪಾಯಿಂಟ್ ಏನು? ಆದಾಮ. ಹೇಗೆ? ದೇವರು ಅವನಿಗೋಸ್ಕರ ಏನೆಲ್ಲ ಮಾಡಿದರು?
ಎಲ್ಲವನ್ನ ಸೃಷ್ಟಿಸಿದ್ರು, ಎಲ್ಲವನ್ನ ಅವನ ಕೈಗೆ ಅಧೀನಪಡಿಸಿದ್ರು. ಅಂದರೆ ನೀನು ಇದನ್ನು ನಿನ್ನ ಆಳ್ವಿಕೆಯಲ್ಲಿ ನಡೆಸ್ಕೊಂಡು ಹೋಗಬೇಕು, ಎಲ್ಲ ನಿನ್ನ ಮಾತನ್ನು ಕೇಳುತ್ತೆ. ಪ್ರಾಣಿ ಪಕ್ಷಿ ಇದೆಲ್ಲದರ ಮೇಲೆ, ಭೂಮಿಯ ಮೇಲೆ ನೀನು ಅಧಿಕಾರ ಚಲಾಯಿಸಬೇಕು, ದೊರೆತನ ಮಾಡಬೇಕು, ಆಳ್ವಿಕೆ ಮಾಡಬೇಕು. ಇದೆಲ್ಲ ನಿನಗೆ ಕೊಟ್ಟಿದ್ದೇನೆ. ಇದು ದೇವರು ಬರೆದಿಟ್ಟ ಭವಿಷ್ಯ. ಅವನೇನು ಮಾಡಿದ? ಏನು ಮಾಡಿದ? ದೇವರು ಅವನಿಗೆ ಏನು ಮಾಡಬೇಡೋ ಅಂತ ಹೇಳಿದ್ರೋ ಅದನ್ನು ಮಾಡಿಬಿಟ್ಟ. ಅದರ ಮೂಲಕ ಅವನ ಹಣೆ ಬರಹವನ್ನು ಅವನೇ ಅಳಿಸಿಕೊಂಡ. ಆ ತಪ್ಪಿನ ಪರಿಣಾಮವನ್ನು ಅವನು ಅನುಭವಿಸ್ತಾ ಬಂದ. ನಾವು ಅಲ್ಲಿದ್ವಿ, ಅವನ ಜೊತೆ ಅದೇ ತಪ್ಪು ಮಾಡಿದವರನ್ನು ನಾವು, ನಮ್ಮ ಇದು 2ನೇ ಜನ್ಮ. ದೇವರು ನಮ್ಮ ಹಣೆ ಬರಹ ಹೇಗೆ ಬರೆದಿದ್ದಂತ ಹೇಳಿದರೆ, ಭೂಮಿನೇ ಭೂಮಿ, ಎಲ್ಲರಿಗೂ ಒಂದು ಭೂಮಿ, ಏನು ಬೇಕಾದ್ರೂ ಮಾಡ್ಬೋದು. ಖಾಲಿ ನೋಡಿಕೊಳ್ಳಲಿಕ್ಕೆ ದೇವರು ಕೆಲಸ ಕೊಟ್ಟಿದ್ರು. ಮರಗಳಲ್ಲಿ ಹಣ್ಣು ಹಂಪಲು ವ್ಯವಸಾಯ ಎಲ್ಲ ರೆಡಿ ಇತ್ತು, ತಿನ್ನಲಿಕ್ಕೆ ಮಾತ್ರ ಹೇಳಿದರು. ಏನು ಮಾಡಲಿಕ್ಕೆ ಹೇಳಿದರು? ತಿನ್ನಲಿಕ್ಕೆ ಮಾತ್ರ. ಅದಲ್ಲದೆ ಆದಾಮ ಸುಖವಾಗಿ ಇರಬೇಕಂತಲ್ಲ, ಒಂಟಿಯಾಗಿ ಇರಬಾರ್ದು ಅಂಥೇಳಿ ಒಂದು ಸಂಗಾತಿಯನ್ನು ಕೊಟ್ಟರು. ಏನಂತ ಕೊಟ್ಟರು? ಸುಖವಾಗಿ ಇರಬೇಕು ಅಂತಲ್ಲ. ನಾವು ಪ್ರಪಂಚದಲ್ಲಿ ಸುಖಕ್ಕಾಗಿ ಜೀವಿಸ್ತಾ ಇದ್ದರೆ ನಾವು ತಪ್ಪಿ ಹೋಗ್ತೇವೆ. ಆದಾಮನಿಗೆ ಹುಡುಗಿ ಬೇಕು, ಸಂಗಾತಿ ಬೇಕಂತ ಯೋಚಿಸಿದವರು ಯಾರು? ದೇವರು. ಆದಾಮನಿಗೆ ಸುಖ ಕೊಡಲಿಕ್ಕೆ ಸಂಗಾತಿಯನ್ನು ಕೊಟ್ರ? ಹಲ್ಲೆಲೂಯಾ. ಆದಾಮನ ಭವಿಷ್ಯದ ಪ್ಲ್ಯಾನಲ್ಲಿ ದೇವರಿಗೆ ಗೊತ್ತಿತ್ತು ಆದಾಮನಿಗೆ ಒಂದು ಸಂಗಾತಿ ಬೇಕಂತ. ಆದಾಮನಿಗೆ ಗೊತ್ತಿರಲಿಲ್ಲ ಹೀಗೆ ಒಂದು ಇದೆ ಅಂಥೇಳಿ. ಅವನು ಇವಳು ನನ್ನವಳೇ ಅಂತೇಳಿ ಸ್ವೀಕರಿಸಿಕೊಂಡ. ಅದರ ನಂತರ ಅವಳು ಹೇಳಿದ್ದೆಲ್ಲ ಸತ್ಯ ಆಯಿತು. ಆದ್ದರಿಂದ ಅವಳು ಹಣ್ಣು ತಿಂದು ದೇವರು ಹೇಳಿದ್ದನ್ನು ಮುರಿದಿದ್ದಾಳೆ. ನಾನು ಅವಳನ್ನು ಬಿಟ್ಟು ಕೊಡೋದಿಲ್ಲ. ದೇವರ ಚಿತ್ತ ನಡೆಯಲಿ ಅಥವಾ ಏನೋ ಅವನ ಮನಸ್ಸಿಗೆ ಬಂತೇನೋ, ಹೆಂಡತಿಯ ಜೊತೆಗೆ ನಾನು ಸಾಯ್ತೇನೆ ಅಂತ ಯೋಚಿಸಿದ್ನೋ ಗೊತ್ತಿಲ್ಲ. ಈಗೆಲ್ಲ ನಾವು ಹೇಳ್ತೇವಲ್ಲ, ಏನು ಹೇಳ್ತೇವೆ, ಒಂದೆಲ್ಲರ ಡೈಲಾಗ್ ಇರುತ್ತೆ, ನಿಜವಾದಲ್ಲಿ ನಡೆಯೋದೇ ಇಲ್ಲ. ದೇವರು ಬರೆದ ಭವಿಷ್ಯ ಇನ್ನೂ ಹೇಗೆ ಇತ್ತು ಅಂತೇಳಿದರೆ, ಅವನು ಮಕ್ಕಳನ್ನು ಪಡೆದು ಅಭಿವೃದ್ಧಿ ಹೊಂದಲಿ, ಮಾತ್ರ ಅಲ್ಲ ಅವನಿಗೋಸ್ಕರ ಜೀವದ ವೃಕ್ಷವನ್ನು ಇಟ್ಟಿದ್ದರು. ಅವನು ಒಂದು ವೇಳೆ ಅದನ್ನು ಗೊತ್ತಿಲ್ಲದೆ ಒಂದು ದಿನ ತಿಂತಾನೆ, ಅವನು ಏನಾಗಿರ್ತಾನೆ? ದೇವರೊಂದಿಗೆ ಸದಾ ಜೀವಿಸುವವನಾಗಿರ್ತಾನೆ. ಅಂತಹ ಜೀವನವನ್ನು ದೇವರು ನಮ್ಮೆಲ್ಲರಿಗೆ ಇಟ್ಟಿದ್ರು. ನಾವು ಮಂಗಗಳಾಗೆ ಅದು ಮರದ್ದು ತಿಂದ್ವಿ, ಈ ಮರದ್ದು ತಿಂದ್ವಿ, ಇದು ತುಂಬ ಚೆನ್ನಾಗಿದೆ ಅಂಥೇಳಿ ಯಾವುದನ್ನು ತಿನ್ನಬಾರ್ದು ಅಂತೇಳಿದ್ರು ಅದನ್ನು ತಿಂದುಬಿಟ್ಟು. ಫಸ್ಟಿಗೆ ಯಾರು ತಿಂದಿದ್ದು? ಹೆಂಡತಿ. ನಾವು ಯಾರನ್ನು ನಮ್ಮ ಪ್ರಾಬ್ಲಮ್ ಆದರೆ ದೂರ್ತೇವೆ ಮನೆಯಲ್ಲಿ. ಎಲ್ಲ ಮದುವೆ ಆಗಿದ ಮೇಲೇ ಆಗಿತ್ತು. ನೀನು ಯಾವ ದಿನ ಕಾಲಿಟ್ಟು ನೋಡು, ಆ ದಿನ ಟ್ಯೂಬ್ಲೈಟ್ ಏನಾಯ್ತು ಬ್ರದರ್? ನಾನು ಒಳ್ಳೆಯವನು. ಹಾಲೆಲೂಯಾ, ಹಾಲೆಲೂಯಾ, ಹೌದಲ್ಲ? ಈಗ ದೇವರು ಆದಾಮನಿಗೋಸ್ಕರ ಒಳ್ಳೆಯ ಭವಿಷ್ಯವನ್ನು ಇಟ್ಟಿದ್ರು. ಅವನು ಆನಂದದಿಂದ, ನೆಮ್ಮದಿಯಿಂದ, ಶಾಂತಿಯಿಂದ, ಯಾವ ಶ್ರಮ ಪಡದೆ ವಿಶ್ರಾಂತಿಯಲ್ಲಿದ್ದು ಊಟ ಮಾಡಿ ತನ್ನ ಹೆಂಡತಿ ಮಕ್ಕಳನ್ನು ಸಾವಿರ ವರ್ಷಗಳವರೆಗೆ ಜೀವಿಸ್ತಾ ನೋಡ್ತಾ ದೇವರು ತನಗಾಗಿ ಇಟ್ಟಿರುವ ಎಲ್ಲವನ್ನು ನೋಡಿ
ದೇವರನ್ನು ಕೊಂಡಾಡಬೇಕು, ದೇವರನ್ನು ಪ್ರೀತಿಸಬೇಕು. ಏನು ಮಾಡಬೇಕು? ಪ್ರೀತಿಸಬೇಕು ಅಂತ ದೇವರು ಅಪೇಕ್ಷಿಸಿದರು. ಆದರೆ ನಾವು ಮಂಗಗಳು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರಿ ಬೇಡದನ್ನು ತಿಂದುಬಿಟ್ವಿ. ಏನು ಸೈತಾನನಿಗೋಸ್ಕರ ದೇವರು ಜೀವನ ಇಟ್ಟಿದ್ದರೋ ಅದನ್ನೇ ಪಡೆದುಕೊಂಡಿವಿ. ಮಾತ್ರ ಅಲ್ಲ, ನಮಗೆ ಇದ್ದ ಅಧಿಕಾರವೆಲ್ಲವೂ ಯಾರಿಗೋಯ್ತು? ಸೈತಾನಿಗೆ. ಈಗ ನಾವು ಆ ಸೈತಾನ ಹತ್ರ ಹೋಗಿ, ನೋಡು ನಿನಗೆ ತೆಂಗಿನಕಾಯಿ ಕೊಡ್ತೇನೆ, ನೀನು ಒಂದು ಈ ಕೆಲಸ ಮಾಡಬೇಕು, ಇದು ಮಾಡಿದ್ದು ಯಾರು ಅಂತ ನನಗೆ ಹೇಳಬೇಕು. ಅವನು ಮೂರ್ಖ. ಆ ತೆಂಗಿನಕಾಯಿಗೆ, ಬಾಳೆಹಣ್ಣಿಗೆ ಅಥವಾ ಕ್ವಾಟ್ರಿಗೆ ಏನೆಲ್ಲ ಗುಟ್ಟಿ ಹೇಳ್ತಾನೆ. ಅದು ಸತ್ಯ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಇಲಿ ಹೇಗೆ ಸಿಕ್ಕಾಕೊಳ್ಳುತ್ತೆ ನೋಡಿ. ಇಲಿಯನ್ನು ಹೊಡಿಲಿಕ್ಕೆ ಅಂತೇಳಿ ಬೆತ್ತ ಹಿಡ್ಕೊಂಡು ನಿಲ್ಲಿ. 24, 42, 72 ಗಂಟೆ, 48 ಗಂಟೆ, 72 ಗಂಟೆ ನಿಂತರೆ ಇಲಿ ಕಾಣಲ್ಲ. ಸುಮ್ಮನೆ ನೀವು ಸಾಕಾಯಿತು ಅಂತೇಳಿ ಒಂದು ಬೋನ್ ಇಡಿ, ಸಣ್ಣ ತೆಂಗಿನಕಾಯಿ ಪೀಸ್ ಹಾಕಿ, ಹಳೇದು ಯಾವುದೋ ಇತ್ತು, ಸಿಕ್ಕಾಕೊಳ್ಳುತ್ತೆ ಇಲ್ಲ. ಯಾಕೆ? ನಾವು ಹಾಗೆ ಸಿಕ್ಕಾಕೊಳ್ಳೋದು, ಸೈತಾನನು ಹಾಗೆ ಸಿಕ್ಕಾಕೊಳ್ಳೋದು. ನಮ್ಮನ್ನು ಹಾಗೆ ಸಿಕ್ಕಿಸಿ ಹಾಕಿದವನು. ಈಗ ಸತ್ಯ ಗೊತ್ತಾದರೆ ನಾನೇನು ಮಾಡಬೇಕು? ನಾನು ಸತ್ಯವನ್ನು ಅರಿತುಕೊಂಡು ಸತ್ಯ ದೇವರನ್ನು ಮತ್ತೆ ಅವರ ದಾರಿಯನ್ನು ಹಿಡಿಬೇಕು, ಅವರ ಮಾರ್ಗವನ್ನು ಹಿಡಿಬೇಕು. ಸಂಪೂರ್ಣವಾಗಿ ನಾನು ಎಲ್ಲವನ್ನ ಬಿಟ್ಟು ನಿಜವಾದ ದೇವರ ಸಂಬಂಧವನ್ನು ಪಡ್ಕೊಳ್ಬೇಕೆಂಬುದೇ ದೇವರ ಚಿತ್ತ. ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಮತ್ತು ಅವರ ಸತ್ಸಂಬಂಧಕ್ಕಾಗಿ ತವಕಪಡಿ, ಅದರ ಜೊತೆಗೆ ನಿಮಗೆ ಏನೆಲ್ಲ ಬೇಕಿತ್ತೋ ಅದೆಲ್ಲವನ್ನು ಕೊಡಲಾಗುವುದು. ಏನು ಹೇಳಿದ್ದಾರೆ? ನಾವಾದರೂ ಮೊದಲು ಏನು ಮಾಡಬೇಕು? ಏನು ಮಾಡಬೇಕು? ದೇವರ ಸಾಮ್ರಾಜ್ಯಕ್ಕಾಗೂ ಅದರ ಸತ್ಸಂಬಂಧಕ್ಕಾಗೂ ನಾನು ಆಸೆ ಪಡಬೇಕು. ಅವ್ರ ಜೊತೆಗೆ ನಾನು ಇರಬೇಕು, ಅವ್ರ ಜೊತೆಗೆ ನನ್ನ ಸಂಬಂಧ ಒಳ್ಳೆಯದಾಗಬೇಕು, ನಾನು ಸದಾ ಅವರ ಜೊತೆಗೆ ಇರಬೇಕು. ಅವರೇ ನಿಜವಾದ ದೇವರು. ಅವರನ್ನು ಹಿಂದೆ ನಾನು ಬಿಟ್ಟುಕೊಟ್ಟಿದ್ದೆ, ನನ್ನ ಸ್ವಾರ್ಥಕ್ಕಾಗಿ, ನನ್ನ ಸುಖಕ್ಕಾಗಿ ನಾನು ನನ್ನ ದೇವರನ್ನು ಬಿಟ್ಟಿದ್ದೆ. ಆದರೆ ನನ್ನ ದೇವರಾದ ಯೇಸು ಸ್ವಾಮಿ ನನ್ನನ್ನು ಹುಡುಕಿಕೊಂಡು ಈ ಭೂಮಿಗೆ ಬಂದರು. ನನಗಾಗಿ ಶಿಲುಬೆಯಲ್ಲಿ ತಮ್ಮನ್ನೇ ಅರ್ಪಿಸಿಕೊಂಡು ನನಗಾಗಬೇಕಿದ್ದ ಶಿಕ್ಷೆಯನ್ನು ಅವರು ಅನುಭವಿಸಿದರು. ಆ ಮೂಲಕ ನನ್ನ ಲೆಕ್ಕಾಚಾರ, ನಾನೇನು ದೇವರಿಗೆ ಕೊಡಬೇಕಿತ್ತೋ, ನನ್ನ ತಪ್ಪಿಗೆ ಏನು ಶಿಕ್ಷೆ ಆಗಬೇಕಿತ್ತೋ ಅದೆಲ್ಲವನ್ನು ಯಾರು ಒಪ್ಕೊಂಡ್ರು? ಯೇಸು ಸ್ವಾಮಿ ತನ್ನ ಮೇಲೆ ಒಪ್ಕೊಂಡ್ರು. ನನ್ನ ಸರ್ಟಿಫಿಕೇಟ್ ಏನು ಮಾಡಿದರು? ಅಳಿಸಲಿಲ್ಲ. ಹಾಗೇ ಇದೆ. ಯಾವುದು? ಹಿಂದೆ ಏನಾಗಬೇಕು? ಶಿಕ್ಷೆ ಆಗಬೇಕು. ಎಲ್ಲಿ ತನಕ ಶಿಕ್ಷೆ ಆಗಬೇಕು? ದೇವರಿರುವ ತನಕ ನಾನು ದೇವರನ್ನು ನೋಡ್ತಾ ಇರಬೇಕು, ಶಿಕ್ಷೆ ಅನುಭವಿಸ್ತಾ ಇರಬೇಕು, ಸದಾ ಸಾಯ್ತಾ ಇರಬೇಕು, ಪ್ರತಿ ಗಳಿಗೆ, ಪ್ರತಿ ಸೆಕೆಂಡ್. ಆ ಮರಣ ನಾವು ನೋಡಿರ್ಲಿಕ್ಕಿಲ್ಲ. ನಾವು ಕುತ್ತಿಗೆ ಹಿಂಡಿ ನೋಡಿದರೆ ಗೊತ್ತಾಗುತ್ತೆ. ಕುತ್ತಿಗೆ ಇಲ್ಲಿ ತನಕ ಹಿಂಡಬೇಕಂದ್ರೆ ಶ್ವಾಸ ನಿಲ್ಲತ್ತಲ್ಲ, ಆಗ ಬಿಡಬೇಕು. ಇಲಿ ಬೆಕ್ಕಿನ ಆಟ ನೋಡಿದ್ದೀರಿ ಅಲ್ಲ? ಅದು ಎಲ್ಲಿ ತನಕ ಸತಾಯಿಸುತ್ತೆ, ಇನ್ನೇನೋ ಸಾಯತ್ತೆ ಅನ್ನುವಾಗ ಬಿಟ್ಬಿಡುತ್ತೆ. ಇಲಿನೂ ಈಗದು ಇಲಿ ಭಾರಿ ಹುಷಾರಿದೆ, ಅದು ಅಲ್ಲಾಡೋದೇ ಇಲ್ಲ. ಮೊದಲಿನ ಇಲಿ ಏನು ಮಾಡ್ತಿತ್ತು ಗೊತ್ತಾ? ಅದು ಬುದ್ಧಿನೇ ಇರಲಿಲ್ಲ ಅದಕ್ಕೆ, ಅದು ಓಡ್ಲಿಕ್ಕೆ ನೋಡ್ತಾ ಇತ್ತು, ಬೆಕ್ಕು ಮತ್ತೆ ಹಿಡಿತಿತ್ತು ಅದನ್ನು. ಈಗಿನ ಇಲಿಗೆ ಅದಕ್ಕೆ ಗೊತ್ತಿದೆ ಈ ಬೆಕ್ಕು ಮನುಷ್ಯರ ಜೊತೆ ಬದುಕ್ತಾ ಇದೆ, ಆದ್ದರಿಂದ ಏನಿಲ್ಲ, ಬುದ್ಧಿನೇ ಇಲ್ಲ. ನಾನು ಸತ್ತಾಗಿ ಮಾಡಿದರೆ ನೀವು ಫಾದರ್ ಕ್ಲಿಯರ್ ಇದು ಪ್ರೀಚಿಂಗ್ ಕೇಳಿದಿರಿ, ನೀವು ಗ್ರೂಪಲ್ಲಿದ್ದೀರಿ,
ಇಲ್ಲ ಎಲ್ಲ ಹೇಳಲಿಕ್ಕೆ ಹೋದ್ರೆ ಉದ್ದ ಆಗುತ್ತೆ. ಅದು ಸತ್ತಾಗೆ ಆ್ಯಕ್ಟಿಂಗ್ ಮಾಡುತ್ತೆ, ಬಾಲನ್ನು ಅಲ್ಲಾಡ್ಸಲ್ಲ. ಬೆಕ್ಕು ಏನು ಮಾಡುತ್ತೆ, ಬಿಟ್ಟು ಸುಮ್ಮನೆ ಹೋಗಿ ದೂರ ಮಲಗುತ್ತೆ. ಅದು ಈಚೆ ನೋಡಿದ ಕೂಡಲೇ ಅದು ಇಲ್ಲ ಇಲ್ಲಿ. ಹಿಂದೆ ಏನಾಗ್ತಿತ್ತು, ಕಚ್ಚಿ ಕಚ್ಚಿ ನಾನು ನೋಡಿದ್ದು, ಕಚ್ಚಿ 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 ಅರ್ಧ ಜೀವ ಮಾಡಿ ಮತ್ತೆ ಗಿಡಗಿಡ ಮಾಡಿದರೆ ಮತ್ತೆ ಹಿಡಿದು ಕಚ್ಚುತ್ತೆ. ಸಾಯ್ಲಿಕ್ಕೂ ಬಿಡೋದಿಲ್ಲ, ಬದುಕಲಿಕ್ಕೂ ಬಿಡೋದಿಲ್ಲ. ಅದಾದರೂ ಸ್ವಲ್ಪ ಆದರೂ ಕಡಿಮೆ ಇದೆ. ಇಂತಹ ಜೀವನ ನಾವು ಈಗ ಈ ಜನ್ಮದಲ್ಲಿ ದೇವರು ನನಗೆ ಕೊಟ್ಟಿದ್ದಾರೆ. ಎರಡನೇ ಜನ್ಮ. ಎಷ್ಟನೇ ಜನ್ಮ ಇದು ನಮ್ಮದು? ಹಾಂ, ಇದು ಕೊನೆಯ ಜನ್ಮ. ಇನ್ನೊಂದು ಜನ್ಮ ಇಲ್ಲ. ನಾಯಿ ಬೇಕಾಗಿ ನಾನು ಹುಟ್ಟೋದಿಲ್ಲ, ನೀವು ಬೇಕಾದ್ರೆ ಹುಟ್ಕೊಳ್ಳಿಯಪ್ಪ. ಹಲ್ಲೆಲೂಯಾ. ನನಗೆ ಇಷ್ಟಕ್ಕೆ ನಾನು ಇದರಲ್ಲೇ ಜೀವಿಸ್ತೇನೆ. ಇದು ನನಗೆ ಆನಂದದ ಜೀವನ. ನಾನು ಇದನ್ನೇ ಸಂಪೂರ್ಣವಾಗಿ ದೇವರು ಇಷ್ಟಿಷ್ಟ ನಮಗಾಗಿ ಎಷ್ಟು ಆಯುಷ್ ಕೊಟ್ಟಿದ್ದಾರೆ ದೇವರು. ಅದು ಹೇಳಿರೋದು ಬೇರೆ ರೀತಿ. ಮನುಷ್ಯನ ಆಯುಷ್ ಕಾಲ 70, ಆರೋಗ್ಯ ಇದ್ದರೆ 80 ಅಂತೇಳಿ. ಆದರೆ ಕೀರ್ತನೆ 90ರಲ್ಲಿ ಹೇಳಿದ್ದಾನೆ, ದೇವರು ಹೇಳ್ತಾರೆ, ನಿನಗೆ ನಾನು ಪೂರ್ತಿ ಆಯುಷ್ ಕಾಲವನ್ನು ಕೊಡ್ತೇನೋ ಕೊಟ್ಟಿದ್ದೇನೋ? ಹಳೆಯ ಒಡಂಬಡಿಕೆಯಲ್ಲಿ ಕೊಟ್ಟಿದ್ದೇನೆ, ಕೊಡುತ್ತೇನೆ. ಹೊಸ ಒಡಂಬಡಿಕೆಯಲ್ಲಿ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನನಗೇನು ಶಿಕ್ಷೆ ಆಗಬೇಕಿತ್ತು? ಮರಣದಂಡನೆ ಆಗಬೇಕಿತ್ತು. ನಾನೇನು ಮಾಡಿದ್ದೆ ತಪ್ಪು ಹಿಂದೆ ಜನ್ಮದಲ್ಲಿ? ನಿಜವಾದ ದೇವರ ಇಟ್ಟ ಜೀವನವನ್ನು ಜೀವಿಸದೆ ನನ್ನ ಸುಖಕ್ಕಾಗಿ ನನ್ನ ಬುದ್ಧಿಯಿಂದ ನಾನು ಸೈತಾನನ ಮಾತು ಕೇಳಿ ತಪ್ಪು ಮಾಡಿದೆ. ಅದರ ಫಲವಾಗಿ ಸೈತಾನನ ಮೇಲೆ ಏನೆಲ್ಲ ಶಾಪ ಇತ್ತೋ, ಏನೆಲ್ಲ ರೋಗ ಇತ್ತೋ, ಏನೆಲ್ಲ ಸಮಸ್ಯೆ ಇತ್ತೋ ಅದು ಹಿಡ್ಕೊಂಡು ನಾನು ಇಲ್ಲಿಗೆ ಬರೋದು. ಅರ್ಥ ಆಯ್ತು? ನಾನು ಯಾಕಪ್ಪ ಈ ಕುಟುಂಬದಲ್ಲಿ? ಅದಕ್ಕೆ ಪರಿಹಾರನೂ ದೇವರೇ ಇಟ್ಟಿದ್ದಾರೆ. ಎಲ್ಲಿ? ಮತ್ತೆ ತೆಂಗಿನಕಾಯಿ ಕೊಟ್ಟು ಬಾಳೆಹಣ್ಣು ಕೊಟ್ಟು ಮಾಡುವುದಲ್ಲ. ಸತ್ಯವನ್ನು ಅರಿತುಕೊಂಡು ನಿಜ ದೇವರಾದ ಯೇಸು ಕ್ರಿಸ್ತರನ್ನು, ಅವರು ನನಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾರೆ, ನನ್ನ ಲೆಕ್ಕವನ್ನು ತೀರಿಸಿದ್ದಾರೆ, ಅವರು ಸತ್ತು ಸಮಾಧಿ ಮಾಡಲ್ಪಟ್ಟು 3ನೆಯ ದಿನ ಜೀವಂತರಾಗಿದ್ದಾರೆ ಎಂಬ ಸತ್ಯವನ್ನು ನಾನು ಚೆನ್ನಾಗಿ ತಿಳ್ಕೊಳ್ಬೇಕು. ಆಗ ನಾನು ಒಪ್ಕೊಳ್ಳಿಕ್ಕೆ ಆಗತ್ತೆ. ಆ ಸತ್ಯವನ್ನು ನಾನು ಅರ್ಥಕೊಂಡು ಯೇಸುವನ್ನು ನನ್ನ ದೇವರೆಂದು ನಾನು ಹೃದಯದಲ್ಲಿ ಒಪ್ಕೊಂಡು, ಹೇಗೆ ನಾನು ಒಂದು ಗಂಡನೊಂದಿಗೆ ಮದುವೆ ಆದರೆ ಎಷ್ಟು ಗಂಡನಿಗೆ ಬದುಕ್ತೇವೆ? ಎಷ್ಟೊಂದಿಗೆ ಬದುಕ್ತೇವೆ? ಒಬ್ಬರ ಹತ್ರ ಮದುವೆ ಆದರೆ ಎಷ್ಟು ಜನೊತ್ತಿಗೆ ಬದುಕ್ತೇವೆ? ಹಾಗೆ ನನ್ನ ಹೃದಯದಲ್ಲಿ ನಾನು ಯಾರಿಗೆ ಸ್ಥಳ ಕೊಡ್ತೇನೋ ಅದರ ಮೇಲೆ ಹೊಂದಿಕೊಂಡು, ದೇವರು ನನಗೆ ನನ್ನ ತಪ್ಪುಗಳನ್ನು ನೋಡದೆ ಯೇಸು ಸ್ವಾಮಿ ನನಗಾಗಿ ಏನೆಲ್ಲ ಮಾಡಿದ್ದಾರೆ ಅಂಥೇಳಿ ನನ್ನ ಸರ್ಟಿಫಿಕೇಟ್ನ ಮೇಲೆ ಯೇಸು ಸ್ವಾಮಿ ಸರ್ಟಿಫಿಕೇಟ್ ಇಟ್ಟು ಅದರಲ್ಲಿ ಯೇಸು ಅಂತ ಹೆಸರು ತೆಗೆದು ನನ್ನ ಹೆಸರು ಹಾಕಿ, ದೇವರೇ ನೋಡಿ ಅಂಥೇಳಿ ದೇವರ ಮುಂದೆ ಯೇಸು ಸ್ವಾಮಿ ತೋರಿಸ್ತಾರೆ. ಯಾಕೆ? ನಾನು ಅವರಲ್ಲಿ ನಂಬಿಕೆ ಇಟ್ಟಿದ್ದೇನೆ, ಅವರನ್ನು ಇಲ್ಲಿ ಸ್ವೀಕರಿಸಿದ್ದೇನೆ. ಅದರ ಫಲವಾಗಿ ನನ್ನ ಮೇಲಿದ್ದ ಪಾಪ, ಶಾಪ, ಸೈತಾನನ ಬಂಧನ, ಇನ್ನೇನು ಬಂಧನ, ಇನ್ನೇನೇನು ಹೇಳ್ತೇವೋ ಈ ದುಃಖ, ಅದೆಲ್ಲವನ್ನು ಯೇಸು ಸ್ವಾಮಿ ತನ್ನ ಮೇಲೆ ತೆಗೆದುಕೊಳ್ತಾರೆ. ಆ ಶಿಕ್ಷೆಯನ್ನು ತೆಗೆದುಕೊಂಡಿದ್ದಾರೆ, ಅದನ್ನು ಬರೆದಿದ್ದಾರೆ. ಯಾರು ಅವರನ್ನು ದೇವರು ಅಂತೇಳಿ ಒಪ್ಕೊಳ್ತಾರೋ ಅವರಿಗೆ ಫ್ರೀಯಾಗಿ ಅದರಿಂದ ಬಂಧನದಿಂದ ಮುಕ್ತ ಆಗುತ್ತೆ. ಮಾತ್ರ ಅಲ್ಲ, ನನ್ನನ್ನು ದೇವರು ಯೇಸು ಸ್ವಾಮಿಯನ್ನು ಹೇಗೆ ಸಂಬಂಧದಲ್ಲಿ ಇಟ್ಕೊಂಡಿದ್ದಾರೋ, ಅಂದರೆ ನೀತಿವಂತತೆಯಿಂದ, ಅಂದರೆ ಯಾವ ಪಾಪವಿಲ್ಲದ ಜೀವನ. ಯಾರ್ದು? ಪಾಪ ಮಾಡಿದ್ರ ಸ್ವಾಮಿ? ಮನುಷ್ಯರಾಗಿ ಭೂಮಿಗೆ ಬಂದರು, ಒಂದು ಪಾಪನೂ ಮಾಡಲಿಲ್ಲ. ಹಾಗಂತೇಳಿ
ಅವರ ಜನರಲ್ಲ, ಅನ್ಯ ಜನರು ಪರೀಕ್ಷಿಸಿ ನೋಡಿದರು. ಯಾರಾದ ಅನ್ಯ ಜನರು? ರೋಮನ್ನರು. ಯಾರು ದೇವರೇ ಇಲ್ಲ ಅಂತ ಇದ್ರೋ ಅವರೂ ಪರೀಕ್ಷೆ ಮಾಡಿ ನೋಡಿದರು. ಯಾರು ಪಾಪಿಗಳಾಗಿದ್ದರೋ ಹೆರೋದ ಅರಸ ಮತ್ತಿನ್ಯಾರಿದ್ರು? ಎಲ್ಲರೂ ಅವರನ್ನು ಪರೀಕ್ಷೆ ಮಾಡಿ ನೋಡಿದ್ರು, ಯಾರಿಗೂ ಅವರಲ್ಲಿ ಒಂದು ಪಾಪವು ಕಾಣಲಿಲ್ಲ. ಪಾಪರಹಿತವಾಗಿ ಜೀವಿಸಿದ್ರು. ಆದ್ದರಿಂದ ಯೇಸು ಸ್ವಾಮಿಯಲ್ಲಿ ಯಾರೆಲ್ಲ ವಿಶ್ವಾಸ ಇಡ್ತಾರೋ ಅವರ ಪಾಪ ಇಲ್ಲಿಯ ತನಕ ಏನು ಮಾಡಿದ್ದೆವೋ, ಇನ್ನು ಮುಂದೆ ಏನು ಮಾಡ್ತೇವೋ ಅದೆಲ್ಲವೂ ಕ್ಷಮಾಪಣೆ ಆಗುತ್ತೆ. ನಮಗೆ ಮರಣದಂಡನೆ ಶಿಕ್ಷೆಯಿಂದ ಬಿಡುಗಡೆ ಆಗುತ್ತೆ. ನಾವು ದೇವರೊಂದಿಗೆ ಯೇಸುವಿಗೆ ಹೇಗೆ ಸಂಬಂಧ ಇದೆಯೋ ಆ ಸಂಬಂಧಕ್ಕೆ ಬರ್ತೇವೆ. ಅದೇನದು? ನೀತಿವಂತತೆ, ರೈಟಿಯಸ್ನೆಸ್. ಹಾಲೆಲೂಯ. ಯೇಸು ಸ್ವಾಮಿ ಹೇಳ್ತಾರೆ, ಆ ನೀತಿವಂತತೆಯನ್ನು ಮತ್ತು ದೇವರ ಸಾಮ್ರಾಜ್ಯಕ್ಕೆ ನೀವು ಹತ್ತಿರ ಬನ್ನಿ, ನೀತಿವಂತತೆಯನ್ನು ಪಡೆದುಕೊಳ್ಳಿ, ಅದರ ನಂತರ ಎಲ್ಲ ನಿಮಗೆ ಕೊಡಲಾಗುವುದು. ಕೊಡುತ್ತೇನೆ ಅಂದ್ರ? ಹಾಲೆಲೂಯ. ಏನಂದ್ರು? ಅದಕ್ಕೊಂದು ಅರ್ಥ ಇದೆ. ಹಾಲೆಲೂಯ. ಯೇಸುವೆ ಸ್ತೋತ್ರ. ನಾನು ಯೇಸುವಿನ ಬಂದ ಕೂಡಲೇ ಠಕ್ ಮನೆ ಬಂತು, ಠಕ್ ಹೆಂಡತಿ ಬಂತು, ಠಕ್ ಫ್ರಿಜ್ ಬಂತು, ಠಕ್ ಟಿ ವಿ ಬಂತು, ಠಕ್ ಸಾಲ ಪರಿಹಾರ ಆಯಿತು. ಟಕ್ ಆಗೋದಿಲ್ಲ. ಹಾಲೆಲೂಯ. ಅದಕ್ಕೆ ಕೊಡಲಾಗುವುದು ಅಂತ ಹೇಳಿದರು. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನನಗೆ ದೇವರಲ್ಲಿ ಸಂಬಂಧ ಹೇಗೆ ಸಿಗತ್ತೆ? ಹೇಗೆ ಸಿಗತ್ತೆ? ನಾನು ಪ್ರಾರ್ಥನೆ ಮಾಡಿದ್ರಿಂದಲೋ, ನಾನು ಒಳ್ಳೆಯವನಾಗಿರೋದ್ರಿಂದಲೋ, ನಾನು ಬುದ್ಧಿವಂತನಾಗಿರೋದ್ರಿಂದಲೋ, ನಾನು ಬೆಳ್ಳಗೆ ಆಗಿರೋದ್ರಿಂದಲೋ, ಯಾವ ಕಾರಣಕ್ಕಾಗಿ ಸಿಗತ್ತೆ? ಹಾಲೆಲೂಯ. ಯಾವಾಗ ದೇವರೊಂದಿಗೆ ಸಂಬಂಧ ಸಿಗತ್ತೆ? ಹಾಲೆಲೂಯ. ಯೇಸುವೆ ಸ್ತೋತ್ರ. ಪ್ರಶ್ನೆ ಕರೆಕ್ಟ್ ಇದೆ. ಎಷ್ಟು ಮಂದಿಗೆ ಕರೆಕ್ಟ್ ಅನಿಸಿತು? ಪ್ರಶ್ನೆ ಕರೆಕ್ಟ್ ಇದೆ. ನನಗೆ ದೇವರೊಂದಿಗೆ ನೀತಿವಂತತೆಯ ಜೀವನ ಯಾವಾಗ ಸಿಗತ್ತೆ? ಮತ್ತೆ ಮತ್ತೆ ನೀವು ಹೇಳ್ತೀರಿ ಮತ್ತೆ ಓಕೆ. ನೀವು ಈಗ ಹೇಳಿದ ಉತ್ತರಕ್ಕೆ ಎಕ್ಸಾಂಪಲ್ ಕೊಟ್ಟು ಮುಂದೆ ಹೋಗ್ತೇನೆ. ಹಾಲೆಲೂಯ. ಒಂದು ವೇಳೆ ನಾವು ಒಳ್ಳೆಯವರಾಗಿರೋದಕ್ಕೆ ದೇವರು ನಮಗೆ ಅವರ ಸಂಬಂಧವನ್ನು ಕೊಡೋದಿದ್ದರೆ, ನಾವು ಒಳ್ಳೆಯವರಾಗಿರೋದಕ್ಕೆ ದೇವರು ಅವರು ನಮ್ಮನ್ನು ಸ್ವೀಕರಿಸೋದಿದ್ದರೆ ಸಂತ ಪೌಲರನ್ನು ಸ್ವೀಕರಿಸಬಾರ್ದಿತ್ತವರು. ಹೌದಾ? ಏನು ಮಾಡಿದ್ರು ಅವರು? ನಾವು ಒಂದು ಕಡೆ ದೇವರ ವಾಕ್ಯ ಕೇಳ್ತಿದ್ವಿ, ಒಬ್ಬರು ಬೋಧಿಸ್ತಾ ಇದ್ದರು, ನಾವು ಕೆಲಸ ಮುಗಿಸ್ಕೊಂಡು ಹೋಗೋದು, ದೇವರ ವಾಕ್ಯ ಕೇಳೋದು. ಕೇಳ್ತಾ ಕೇಳ್ತಾ ಬೆಳಿಗ್ಗೆ ಡ್ಯೂಟಿಗೆ ಹೋಗಬೇಕು. ಬೆಳಿಗ್ಗೆ ಗೊತ್ತೇ ಇಲ್ಲ. ಅಂದರೆ ನಾವು ಈ ರೀತಿ ಒಂದು ದೇವರ ವಾಕ್ಯ ಇದೆ ಅಂತೇಳಿ ಯೋಚನೆನೂ ಮಾಡಲಿಲ್ಲ. ನಾವೇನಿದ್ದೇವೆ, LKGಯಲ್ಲಿ ಏನು ಕಲ್ತಿದ್ದೇವೆ ಅಷ್ಟರಲ್ಲೇ ಇದ್ದೇವೆ. ಅದೇ ಸತ್ಯ. ದೇವರು ಏನು ಮ್ಯಾಜಿಕ್ ಮಾಡೋರು, ಪ್ರಾಬ್ಲಮ್ ಸಾಲ್ವ್. ಹಾಲೆಲೂಯ. ನಾನು ಕಂಡ ಯೇಸು ಸ್ವಾಮಿ ಅದಲ್ಲ. ನಾನು ಶುಭ ಸಂದೇಶ ಸಾರುವವರ ಜೊತೆ ಶುಭ ಸಂದೇಶ ಸಾರಲಿಕ್ಕೆ ಹೋದೆ. ನಾವು ಪ್ರಾರ್ಥಿಸುವಾಗ ಅನೇಕ ದೆವ್ವಗಳು ಬಿಟ್ಟು ಹೋಗ್ತಿತ್ತು,
ಅನೇಕ ರೋಗಿಗಳು ಗುಣ ಹೊಂದಿದ್ರು, ಆದರೆ ನಾನು ಮಾತ್ರ ಗುಣ ಹೊಂದಿರಲಿಲ್ಲ. ಹಲ್ಲೆಲೂಯಾ. ನಾನು ಕೇಳ್ತಾ ಇದ್ದೆ, ದೇವರೇ ಅದೆಂಥ ತಪ್ಪು ಇರ್ಬೋದು ನಾನು ಮಾಡಿದ್ದು, ನೀವು ಒಂದು ಹೇಳ್ಕೊಡಿ, ನಾನು ಚೇಂಜ್ ಮಾಡ್ಕೊಳ್ತೇನೆ. ದೇವರು ಯಾವತ್ತೂ ನನ್ನ ಹತ್ರ ಮಾತಾಡಿದ್ದೇ ಇಲ್ಲ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಹಲ್ಲೆಲೂಯಾ. ಎಲ್ಲರೂ ಇದ್ದೀರಿ? ಇನ್ನೂ ಹೋಗ್ತಾ ಹೋಗ್ತಾ ನಾವು ಇಂಟ್ರೆಸ್ಟಿಂಗ್ ಇರುತ್ತೆ. ಫಿಲ್ಮ್ ಎಂಡ್ ಆಗುವಾಗ ಏನಿರುತ್ತೆ, ಇನ್ನೇನಾಗುತ್ತೇನೋ, ಬೀಳ್ತಾನೋ ಹೇಳ್ತಾನೋ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಹೀಗೆ ಒಬ್ಬೊಬ್ಬರು ಒಂದೊಂದು ಹೇಳುವಾಗ ಅದನ್ನೆಲ್ಲ ಮಾಡೋದು. ನೀನು 3 ಗಂಟೆಗೆ ಪ್ರಾರ್ಥಿಸಬೇಕು, ಬೆಳಿಗ್ಗೆ 3 ಗಂಟೆಗೆ ಪ್ರಾರ್ಥಿಸಬೇಕು. ಅದು ಮಾಡಿ ಆಯಿತು, ಲಾಭ ಆಗಲಿಲ್ಲ. ಇನ್ನೊಬ್ರು ಹೇಳಿದರು, ನೀನು ಹೀಗೆ ಮಾಡು, ಗಂಟೆಗೆ ಒಂದು ಅಲಾರಾಮ್ ಇಡು, 15 ನಿಮಿಷ ಪ್ರಾರ್ಥಿಸು. ಇದೆಲ್ಲ ಮಾಡಿ ನೋಡಿದರ ಪರಿಣಾಮ ಕಾಯಿಲೆ ಏನಾಯಿತು? ಹಲ್ಲೆಲೂಯಾ. ಒಳ್ಳೆದಾಯ್ತಲ್ಲ? ವೆರಿ ಗುಡ್. ಹಲ್ಲೆಲೂಯಾ. ನನಗೆ ಗೊತ್ತು, ಇಷ್ಟು ಪ್ರಾರ್ಥನೆ ಮಾಡಿದರೆ ಹೀಗೇ ಆಗೋದು. ನಾವು ಹೇಳ್ತೀವಿ ಹೆಂಡ್ತಿಗೆ, ಜಾಸ್ತಿ ಪ್ರಾರ್ಥನೆ ಮಾಡಿದರೆ ಲೂಸೇ ಆಗೋದು ಅಂತೇಳಿ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಪ್ರಾರ್ಥನೆ ಮಾಡ್ತಾ 13 ವರ್ಷ ಹೋಯ್ತು. ಎಷ್ಟು ವರ್ಷ? ಪ್ರಾಬ್ಲಮ್ ಎಷ್ಟಾಯಿತು? 13. ಎಷ್ಟಾಯಿತು? ನಾನು ಹೇಳಿದೆ, ದೇವರೇ ಎಲ್ಲರೂ ಪ್ರಾರ್ಥನೆ ಮಾಡುವಾಗ ಎಲ್ಲರೂ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ನಾನು ಪ್ರಾರ್ಥನೆ ಮಾಡಿದಾಗ ಮಾತ್ರ ಯಾಕೆ? ಹಲ್ಲೆಲೂಯಾ. ಹಾಗೆ ಹತ್ತಿದ್ದೇನೆ. ಹಲ್ಲೆಲೂಯಾ. ಈ ಕಣ್ಣೀರು ಬರಲ್ಲ ನನಗೆ. ಹಲ್ಲೆಲೂಯಾ. ಯಾಕೆ? ಈಗ ಆನಂದ ಪಡ್ತಾ ಇದ್ದೇನೆ, ಅದೆಲ್ಲ ಅನುಭವಿಸಿದ್ದಕ್ಕೋಸ್ಕರ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಹಲ್ಲೆಲೂಯಾ. ನಾನು ಈಗ ಎಲ್ಲರ ಹತ್ರ ಸತ್ಯ ಹುಡುಕ್ಲಿಕ್ಕೆ ಹೋದೆ. ಏನದು? ನಾನು ಯಾಕೆ ಗುಣ ಹೊಂದ್ತಾ ಇಲ್ಲ? ಯಾಕೆ? ನೀವು ಅದೇ ನಿನ್ನೆ ಪ್ರಶ್ನೆ ಕೇಳ್ತಿದ್ದಿದ್ದಲ್ಲ, ಏನಾಗಬೇಕು ಅಂತೇಳಿ ಉತ್ತರ ಸಿಗುತ್ತೆ. ವೇಟ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಹಲ್ಲೆಲೂಯಾ. ಮುಗೀತು ಟೈಮ್? ಇಲ್ಲ, 1 ನಿಮಿಷ ನಾನು ಬಿಡೋದಿಲ್ಲ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಅದಕ್ಕೆ ಒಂದು ದಿನ ಶುಭ ಶುಕ್ರವಾರದ ದಿನ. ಯಾವ ದಿನ? ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದ ಹಬ್ಬದ ದಿನ. ಆ ದಿನ ದುಃಖದ ದಿನ ಅಲ್ಲ, ಹಬ್ಬದ ದಿನ. ಶುಭ ಶುಕ್ರವಾರದಂದು ನಾನು ದೇವಾಲಯದಲ್ಲಿ ವೈಯಕ್ತಿಕ ಆರಾಧನೆಗೆ ಹೋಗಿದ್ದೆ. ಅಲ್ಲಿ ದೇವರಿಗೆ ಹೇಳಿದೆ, ನೋಡಿ ದೇವರೇ, ನೀವು ನನಗೆ ಯಾರನ್ನಾದರೂ ಕಳಿಸಿ ಸತ್ಯವನ್ನು ತಿಳಿಸಿದಿರಾದರೆ ಆ ಸತ್ಯವನ್ನು ನಾನು ಖಂಡಿತವಾಗಲೂ ಮಾಡಿ ನೋಡ್ತೇನೆ, ಜೀವಿಸ್ತೇನೆ, ಇನ್ನೊಬ್ಬರಿಗೆ ಕಲಿಸ್ತೇನೆ ಅಂತ ಹೇಳಿ 3 ದಿನ ಆಗಲಿಲ್ಲ, ಎಲ್ಲಿಂದಲೋ ಒಬ್ಬ ವ್ಯಕ್ತಿ, ದೇವರನ್ನು ಅರಿಯದವರು ವೈದ್ಯರಾಗಿ ನನ್ನ ಮುಂದೆ ಇದ್ದರು. ಯಾರೋ ಒಬ್ಬರು ಪರಿಚಯ ಮಾಡಿಕೊಟ್ರು, ಅವರು ಈ ಊರಿನವರೆಲ್ಲ ಉತ್ತರ ಭಾರತದಲ್ಲಿ ಇರ್ತಾರೆ ಅಂತೇಳಿ. ಆ ವ್ಯಕ್ತಿ ನನಗೆ ಹೇಳಿದರು, ನಾನು ಮೆಡಿಸಿನ್ ಕೇಳಲಿಕ್ಕೆ ಹೋಗಿದ್ದೆ. ಯಾಕೆ ಕೇಳಲಿಕ್ಕೆ ಹೋಗಿದೆ? ಏನು ಕೇಳಲಿಕ್ಕೆ ಹೋಗಿದೆ? ಮೆಡಿಸಿನ್ ಕೇಳಲಿಕ್ಕೆ ಹೋಗಿದ್ದೆ. ಅವ್ರು ಹೇಳ್ತಾರೆ, ನೀನು ದೇವರು ಹೇಳೋದನ್ನು ವಿಶ್ವಾಸಲಿರಲಿಲ್ಲ. ಏನು ಮಾಡಲಿಲ್ಲ? ನಿಮಗೆ ಯಾವತ್ತಾದರೂ ಡಾಕ್ಟ್ರ್ ಹೇಳಿದ್ದಾರೆ ಹಾಗೆ? ಹೇಳಿಲ್ಲ. ನನಗೆ ಸಿಟ್ಟು ಬಂತು. ಏನು ಬಂತು? ನಾನು ಕೇಳಿದ್ದು ಏನು? ಮೆಡಿಸಿನ್. ಏನಾಗಿದೆ? 13 ಕಾಯಿಲೆ ಇದೆ. ಆ ಕಾಯಿಲೆಯಲ್ಲಿ ಒಂದು ತೀಕ್ಷ್ಣ ಇದೆ. ಆ ತೀಕ್ಷ್ಣ ಕಾಯಿಲೆಯನ್ನು ನಾನು ಬೆಡ್ ರಿಡನ್ ಆಗಲಿಕ್ಕೆ ಹೋಗ್ತಾ ಇದ್ದೇನೆ. ಆದ್ದರಿಂದ ಅದು ಬೇಗ ಹೋಗಬೇಕು. ನಾನು ಅವರಿಗೆ ಸಿಟ್ಟಲ್ಲಿ ಮತ್ತೆ ಕೇಳಿದೆ, ಅದು ಹೇಗೆ ಹೇಳ್ತೀರಿ? ನಾನು ಇಷ್ಟು ಪ್ರಾರ್ಥನೆಯಲ್ಲಿದ್ದೇನೆ,
ಇಷ್ಟು ಜನರಿಗೆ ಪ್ರಾರ್ಥನೆ ಮಾಡ್ತೇವೆ, ಇಷ್ಟು ದೇವರ ಸೇವೆ ಮಾಡ್ತೇವೆ, ಪ್ರತಿದಿನ ರಿಟ್ರೀಟಿಗೆ ಹೋಗ್ತೇವೆ, ದೇವರಿಗೆ ಶುಭ ಸಂದೇಶವನ್ನು ಸಾರಲಿಕ್ಕೆ ಪ್ರತಿದಿನ ಹೋಗ್ತೇವೆ, ಒಂದು ದಿನವೂ ತಪ್ಪಲಿಲ್ಲ. 8 ವರ್ಷದಿಂದ ಮಾಡ್ತಾ ಇದ್ದೇನೆ. ಎಷ್ಟು ವರ್ಷದಿಂದ? 8 ವರ್ಷದಿಂದ ಮಾಡ್ತಾ ಇದ್ದೇನೆ. ಅದೆಲ್ಲ ಸರಿ, ಆದರೆ ನೀನು ವಿಶ್ವಾಸಿಸಿದ್ದು ದೇವರು ಹೇಳುವಂಥದ್ದು ಬೇರೆ ಬೇರೆ ಇದೆ. ಏನಿದೆ? ನೀನು ವಿಶ್ವಾಸಿಸಿದ್ದು ದೇವರು ಹೇಳಿದ್ದು ಏನಿದೆ? ಬೇರೆ ಬೇರೆ ಇದೆ. ಹಲ್ಲೆಲೂಯ! ನನಗೆ ಶಾಕ್ ಆಯಿತು. ಅಯ್ಯೋ ದೇವರೇ, ಹಾಗಾದರೆ ಇಷ್ಟು ವರ್ಷ ನಾನು ವಿಶ್ವಾಸಿಸಿದ್ದು ಬೇರೆನಾ? ಮತ್ತೆ ಹೇಗೆ ಅವರೆಲ್ಲ ಗುಣ ಹೊಂದಿದ್ರು? ಆಗ ಸೆಬಾಸ್ಟಿಯನ್ ಬ್ರದರ್ ಪರಿಚಯ ಇತ್ತು. 2008 ಇಲ್ಲಿ ಬರ್ತಿದ್ವಲ್ಲ, ಅಲ್ಲ ಬ್ರದರ್? ಇಲ್ಲಿ ಬರ್ತಿದ್ವಿ. ಹಲ್ಲೆಲೂಯ! ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯ! ಅದಕ್ಕೆ ನಾನು ಹೇಳಿದೆ, ಈಗ ನಾನೇನು ಮಾಡಬೇಕು? ನೀನು ದೇವರು ಹೇಳುವಾಗೆ ವಿಶ್ವಾಸಿಸಬೇಕು. ಏನು ಮಾಡಬೇಕು? ದೇವರು ಹೇಳುವಾಗೆ ವಿಶ್ವಾಸಿಸಬೇಕು. ಆಗ ನಿನಗೆ ಯಾವ ಕಾಯಿಲೆ ಇರೋದಿಲ್ಲ. ಹಲ್ಲೆಲೂಯ! ಏನು ಹೇಳಿದರು? ಯಾವ ಕಾಯಿಲೆ ಇರೋದಿಲ್ಲ. ಅವ್ರು ಯಾರಾಗಿದ್ದರು? ಯೇಸು ಕ್ರಿಸ್ತರನ್ನು ಅರಿಯದವರು. ನಾನು ಬಾಲ್ಯದಿಂದಲೂ ಯೇಸು ಕ್ರಿಸ್ತರನ್ನು ಅರಿತವರು. ಹಲ್ಲೆಲೂಯ! ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನನಗೆ ಸಿಟ್ಟು ಬಂತು, ನನ್ನ ಮೇಲೇನೂ ಬಂತು. ನನಗೆ ಯಾರೆಲ್ಲ ಕಳಿಸಿದ್ರು ನೋಡಿ, ಅವ್ರ ಮೇಲೆ ತುಂಬ ಸಿಟ್ಟು ಬಂತು. ಏನು ಬಂತು? ತುಂಬ ಸಿಟ್ಟು ಬಂತು. ಆ ಸಿಟ್ಟಿನಲ್ಲೇ ಮನೆಗೆ ಹೋದೆ. ಮಾರನೇ ದಿನ ನೋಡುವಾಗ ನನ್ನಲ್ಲಿ ಒಂದು ಕಾಯಿಲೆನೇ ಇಲ್ಲ. ಏನಿಲ್ಲ? ಹೇಗೆ ಗುಣ ಆಯಿತು? ಹೇಗೆ ಗುಣ ಆಯಿತು? ನಾನು ಏನು ವಿಶ್ವಾಸ ಮಾಡಿದೆ? ಇದನ್ನು ನಿಮಗೆ ಕಲಿಸಲಿಕ್ಕೆ ದೇವರು ನನ್ನನ್ನು ಕಳಿಸಿದ್ದಾರೆ. ಮಧ್ಯಾಹ್ನ ನಂತರ ನಾವು ಅದನ್ನು ಕೇಳಲಿಕ್ಕೆ ಹೋಗ್ತೇವೆ. ಅದಕ್ಕೆ ನೀವು ಯಾರ ಹತ್ರನೂ ಮಾತಾಡಬಾರ್ದು. ಈಗ ನೀವು ಬಾಯಿ ತೆರೆದ್ರಿ ಆದರೆ, ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದು ನುಡಿದಿದ್ದೀರಾದರೆ, ನಿಮ್ಮ ಹೃದಯದಿಂದ ಸೈತಾನ ಬಿತ್ತಿದ್ದನ್ನು ತೆಗೆದು ಬಿಡ್ತಾನೆ. ಮಾತಾಡಬಾರ್ದು.